ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಬಹಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ 8ನೇ ತಾರೀಕು, ಇವತ್ತು 8ನೇ ತಾರೀಕು 6 ಗಂಟೆಗೆ ಸೊ ಸೆಕೆಂಡ್ ರೌಂಡ್ ರಿಸಲ್ಟ್ ಬರಬೇಕಿತ್ತು, ಇನ್ನೂ ಕೂಡ ಯಾಕೆ ಬಿಟ್ಟಿಲ್ಲ ಅಂಥೇಳಿ. ಸೊ ಇವತ್ತು ನಿಮ್ಮ ರಿಸಲ್ಟ್ ಅನೌನ್ಸ್ ಆಗೋದಿಲ್ಲ. ಎಸ್, ಐ ಆಮ್ ಟೆಲ್ಲಿಂಗ್ ಯು ವೆರಿ ಮಚ್ ಟ್ರೂತ್. ರಿಮೆಂಬರ್, KE ಅವರು ಈಗ ತಾನೇ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು, ರಿಟ್ ಅರ್ಜಿ ಸಂಖ್ಯೆ 200365 ರಲ್ಲಿನ ಮಾನ್ಯ ಉಚ್ಚ ನ್ಯಾಯಾಲಯದ ಮಧ್ಯಂತರ ಆದೇಶದ ಹಿನ್ನೆಲೆಯಲ್ಲಿ ವೈದ್ಯಕೀಯ, ದಂತವೈದ್ಯಕೀಯ, ಆಯುಷ್ ಕೋರ್ಸ್ಗಳ 2ನೇ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶವನ್ನ 9ನೇ ತಾರೀಕು 1 ಗಂಟೆಯ ನಂತರ ಪ್ರಕಟಣೆ ಮಾಡಲಾಗುವುದು ಅಂತೇಳಿ ಸೊ ಕಾರ್ಯನಿರ್ವಾಹಕ ನಿರ್ದೇಶಕರುಗಳು ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಆದರೆ ಇದು ಯಾವ ಒಂದು ಕೇಸ್ ಇದೆ, ಯಾರು ಕೇಸ್ ಹಾಕಿದ್ದಾರೆ, ಯಾವುದ್ರ ಬಗ್ಗೆ ಕೇಸ್ ಹಾಕಿದ್ದಾರೆ, ಅದರ ಬಗ್ಗೆ ಡೀಟೇಲ್ ಆಗಿ ನಮಗಿನ್ನೂ ಸಿಕ್ಕಿಲ್ಲ. ಅದು ಸಿಕ್ಕ ತಕ್ಷಣ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಒಟ್ಟಿನಲ್ಲಿ ಇವತ್ತು ನಿಮ್ಮ ರಿಸಲ್ಟ್ ಏನು ರಿಲೀಸ್ ಆಗಬೇಕಿತ್ತು, ಅದು ನಾಳೆ ಮಧ್ಯಾಹ್ನ 1ರ ನಂತರ ಪ್ರಕಟಣೆ ಮಾಡಲಾಗ್ತದ ಅಂತೇಳಿ ಹೇಳಿದ್ದಾರೆ. ಅಂದರೆ ಈಗ ನೀವು ಇದರ ಬಗ್ಗೆ ವೇಟಿಂಗ್ ಮಾಡೋದಕ್ಕೆ ಹೋಗಬೇಡಿ. ಸೊ ಇದರ ಜೊತೆಗೆ ನಾನು ಇನ್ನೊಂದು ಪಾಯಿಂಟನ್ನು ಹೇಳಬೇಕು ಇಲ್ಲಿ. ಸೊ ಇಲ್ಲಿ ನೋಡ್ಬೋದು, ಕೌನ್ಸಿಲಿಂಗಲ್ಲಿ ಅಖಿಲ ಭಾರತ ಅಂದರೆ ಆಲ್ ಇಂಡಿಯಾ ಕೋಟಾ 2ನೇ ರೌಂಡಿನವರೆಗೆ ಎಷ್ಟು ಜನ ಅಭ್ಯರ್ಥಿಗಳು ಸೀಟನ್ನು ತಗೊಂಡಿದ್ದಾರೆ, ಸೊ ಅವರ ಒಂದು ಲೀಸ್ಟನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಈ ಒಂದು ಲೀಸ್ಟಲ್ಲಿ ಬಂದಿರುವಂಥ ವಿದ್ಯಾರ್ಥಿಗಳ CET ನಂಬರನ್ನು KCET ಸೆಕೆಂಡ್ ರೌಂಡಿಂದ ಬ್ಲಾಕ್ ಮಾಡ್ತಾರೆ. ಅಂದರೆ ಆಟೋಮೆಟಿಕಲಿ ದೇ ಆರ್ ನಾಟ್ ಎಲಿಜಿಬಲ್ ಫಾರ್ ಕರ್ನಾಟಕ ಸ್ಟೇಟ್ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಅನ್ನೋದು ಗೊತ್ತಿರಲಿ. ಓಕೆ, ಇದರಲ್ಲಿ ಒಂದಷ್ಟು ವಿಚಾರಗಳು ನಿಮಗೆ ಹೇಳಬೇಕು ಅಂತಂದರೆ, ಸೊ ಆಲ್ಮೋಸ್ಟ್ ನಾನು ಒಂದು ನೋಡಿದ ಪ್ರಕಾರ 1 ಲಕ್ಷದವರೆಗಿನ ರ್ಯಾಂಕ್ ಅಂತ ಏನಿದೆ, ಈಗ 50,000 ರ್ಯಾಂಕ್ ಅಂತ ತೊಗೊಂಡ್ರೆ 50,000ದವರೆಗಿನ ರ್ಯಾಂಕಿನ ವಿದ್ಯಾರ್ಥಿಗಳು ಆಲ್ಮೋಸ್ಟ್ 480 ಜನ ಔಟ್ಸೈಡ್ ದ ಕರ್ನಾಟಕ ಅಂದರೆ ಆಲ್ ಇಂಡಿಯಾ ಕೋಟಾ ಥ್ರೂ ಸೀಟ್ ತೊಗೊಂಡಿದ್ದಾರೆ. ಅದು ಕರ್ನಾಟಕದಲ್ಲೇ ಇರ್ಬೋದು ಅಥವಾ ಕರ್ನಾಟಕದ ಹೊರಗೂ ಕೂಡ ಇರ್ಬೋದು. Definitely I want to congratulate all of them, and definitely I want to tell thank you for all of them. So they have given some seats to the Karnataka state students. ತಮ್ಮ ಇನ್ನೊಬ್ಬ ವಿದ್ಯಾರ್ಥಿಗೆ ಹೆಲ್ಪ್ ಮಾಡಿರೋದಕ್ಕೆ, ಅಂದರೆ ಆಲ್ ಇಂಡಿಯಾ ಕೋಟಾದಲ್ಲಿ ಸೀಟನ್ನು ತಗೊಂಡು ಹೆಲ್ಪ್ ಮಾಡಿರೋದಕ್ಕೆ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಥ್ಯಾಂಕ್ ಆಲ್ ಆಫ್ ದೆಮ್, 480 ಸ್ಟೂಡೆಂಟ್ಸ್. ಸೊ ಇದರಲ್ಲಿ ಯಾರಾದರೂ ವಿದ್ಯಾರ್ಥಿಗಳು, ಈ ಸೀಟನ್ನು ತಗೊಂಡಿರೋಂಥ ವಿದ್ಯಾರ್ಥಿಗಳು ನನ್ನ ವಿಡಿಯೋವನ್ನು ಈಗ ನೋಡ್ತಾ ಇದ್ದರೆ ದಯವಿಟ್ಟು ನಾನು ಕೂಡ ಅಂತ ಮೆಸೇಜ್ ಮಾಡಿ, ದಯವಿಟ್ಟು ಉಳಿದವರು ಅವ್ರನ್ನ ಅಪ್ರಿಷಿಯೇಟ್ ಮಾಡಿ. ಡೆಫಿನೆಟ್ಲಿ ವಿ ಹ್ಯಾವ್ ಟು ಥ್ಯಾಂಕ್ಫುಲ್ ಫಾರ್ ದೆಮ್. ಸೊ ಡೆಫಿನೆಟ್ಲಿ ಅವರ ರ್ಯಾಂಕಿಂಗ್ ಎಷ್ಟೇ ಬಂದಿರಬಹುದು, ಯಾವುದೇ ಕಾಲೇಜಲ್ಲಿ ಸೀಟ್ ತೊಗೊಂಡಿರ್ಬೋದು, ಬಟ್ ಅವರು ತೊಗೊಂಡಿರೋದ್ರಿಂದ ಆ ವಿದ್ಯಾರ್ಥಿಗಳ ಒಂದು ಸೀಟ್ ಏನಿದೆ ಅದು ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಹೋಗ್ತದೆ. ಅದೇ ರೀತಿ 1 ಲಕ್ಷದವರೆಗಿನ ರ್ಯಾಂಕನ್ನು ನಾನು ಹೇಳಬೇಕು ಅಂತಂದರೆ ಆಲ್ಮೋಸ್ಟ್ ಇಲ್ಲಿ ನೋಡ್ಬೋದು, ಸೊ 1 ಲಕ್ಷದವರೆಗಿನ ರ್ಯಾಂಕನ್ನು ನೋಡಿದರೆ ಆಲ್ಮೋಸ್ಟ್ 809 ಜನ ಅಂದರೆ 809 ಸ್ಟೂಡೆಂಟ್ಸ್ ಹ್ಯಾವ್ ಟೇಕನ್ ದ ಸೀಟ್ಸ್ ಔಟ್ಸೈಡ್ ದ, ಅಂದರೆ ಫ್ರಾಮ್ ಆಲ್ ಇಂಡಿಯಾ ಕೋಟಾ ರೌಂಡ್ 2 ಅಂದರೆ ಅಪ್ ಟು ರೌಂಡ್ 2. ಡೆಫಿನೆಟ್ಲಿ ವಿ ವಾಂಟ್ ಟು ಥ್ಯಾಂಕ್ ದೆಮ್. ಇದು ಇವತ್ತಿನ ವಿಡಿಯೋ. ಇಷ್ಟೇ ನೆನ್ಪಿಟ್ಕೊಳ್ಳಿ, ಯಾರ್ಯಾರು ಇವತ್ತಿನ ಸೆಕೆಂಡ್ ರೌಂಡ್ ರಿಸಲ್ಟಿಗೆ ವೇಟ್ ಮಾಡ್ತಾ ಇದ್ದೀರಿ, ನೀವು ರಾತ್ರಿಯ ಊಟವನ್ನು ಮಾಡಿ ನಿಶ್ಚಿಂತೆಯಿಂದ ನಿದ್ರೆ ಮಾಡಿ, ನಾಳೆ ಬೆಳಗ್ಗೆ ಅಂದರೆ ನಾಳೆ ಮಧ್ಯಾಹ್ನ 1 ಗಂಟೆಯ ನಂತರ ಯಾವಾಗ ಅವರು ಪ್ರಕಟಣೆ ಮಾಡ್ತಾರೋ ಅದನ್ನು ವಿಡಿಯೋ ಮಾಡಿ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.